Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಫಿಲಿಪ್ಪಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಚನಕ್ಕೆ ಸತ್ಯವೇದವನ್ನು ತಿರುಗಿಸೋಣ. ಫಿಲಿಪ್ಪಿ 3ನೇ ಅಧ್ಯಾಯ 13-14 ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. Brothers, I do not consider myself yet to have taken hold of it. But one thing I do, forgetting what is behind and straining toward what is ahead, I press on toward the goal to win the prize of God's heavenly calling in Christ Jesus. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಒಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. Here in this verse, ಈ ಒಂದು ವಾಕ್ಯದಲ್ಲಿ Paul is talking about leaving behind his past experience. ಪೌಲನು ತನ್ನ ಹಳೆಯ ಒಂದು ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗುವ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Paul is speaking about forgetting and leaving behind his past memories. ಪೌಲನು ತನ್ನ ಹಳೆಯ ನೆನಪುಗಳನ್ನ, ಹಳೆಯ ಜೀವಿತವನ್ನ ಬಿಟ್ಟು ಮುಂದೆ ಹೋಗುವ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. We all have memories. ನಮಗೆಲ್ಲರಿಗೂ ಕೂಡ ಕೆಲವು ನೆನಪುಗಳಿದ್ದಾವೆ. Childhood memories, ಬಾಲ್ಯದ ನೆನಪುಗಳಿದ್ದಾವೆ, youthful days memories, ಯೌವನದ ನೆನಪುಗಳಿದ್ದಾವೆ, marriage days memories. ಮದುವೆಯ ನೆನಪುಗಳಿದ್ದಾವೆ. We all have these memories. ನಮಗೆಲ್ಲರಿಗೂ ಕೂಡ ಈ ರೀತಿಯ ನೆನಪುಗಳಿದ್ದಾವೆ. The first day when we joined the working place or our office, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಮೊದಲನೇ ಬಾರಿ ನಾವು ಒಂದು ಸೇರಿಕೊಂಡಂತಹ ಒಂದು ದಿನಗಳ ನೆನಪುಗಳು, our good friendship, ಒಳ್ಳೆಯ ಒಂದು ಸ್ನೇಹದ ನೆನಪುಗಳು. we all have these memories. ನಮಗೆಲ್ಲರಿಗೂ ಕೂಡ ಈ ರೀತಿಯ ನೆನಪುಗಳಿದ್ದಾವೆ. We have good memories and we have bad memories. ನಮಗೆ ಒಳ್ಳೆ ನೆನಪುಗಳಿದ್ದಾವೆ, ಅದೇ ರೀತಿಯಲ್ಲಿ ಕೆಟ್ಟ ನೆನಪುಗಳು Your ಇದ್ದಾವೆ. memories are essential part of our life. ನಮ್ಮ ಜೀವಿತದಲ್ಲಿ ಈ ನೆನಪುಗಳು ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. When God created a man, even keeping memory was also a part of his creation. ದೇವರು ಯಾವಾಗ ಮನುಷ್ಯನನ್ನು ಸೃಷ್ಟಿ ಮಾಡಿದನೋ ಈ ಮನುಷ್ಯನ ಸೃಷ್ಟಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ವಿಚಾರ ಕೂಡ ದೇವರು ಆ ದಿನವೇ ಸೃಷ್ಟಿ ಮಾಡಿದನು. Even animals can remember and can have some memory. ಈ ಪ್ರಾಣಿಗಳು ಕೂಡ ತಮ್ಮ ಹಳೆಯ ವಿಚಾರಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತವೆ. These memories are like a road map for our future. ಈ ನೆನಪುಗಳು ಯಾವ ರೀತಿ ಇದೆ ಎಂದು ನೋಡುವಾಗ ನಮ್ಮ ಮುಂದಿನ ಭವಿಷ್ಯತ್ತಿಗೆ ಒಂದು ಮಾರ್ಗವಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೇವೆ. Memories, it can create a road map for the future. ನಮ್ಮ ಭವಿಷ್ಯತ್ತಿನ ಮಾರ್ಗಸೂಚಿಯಾಗಿ ಈ ನೆನಪುಗಳು ಮಾರ್ಪಟ್ಟಿವೆ ಎಂದು ನಾವು ನೋಡ್ತಾ ಇದ್ದೇವೆ. A good memory, it can cherish our blessings. ಒಳ್ಳೆಯ ನೆನಪುಗಳು ನಮ್ಮ ಆಶೀರ್ವಾದವನ್ನ ಅದು ಪುನರ್ಜೀವನಗೊಳಿಸುತ್ತದೆ. An old memory, it makes us to learn from our mistakes. ಈ ಕಳೆದ ದಿನಮಾನಗಳಲ್ಲಿ ನಡೆಯುವಂತಹ ನೆನಪುಗಳ ಮುಖಾಂತರವಾಗಿ ನಾವು ಅನೇಕ ಪಾಠಗಳನ್ನು ಕಲಿಯುತ್ತೇವೆ. However, all memories are not created equal. ಆದರೂ ಕೂಡ ಎಲ್ಲಾ ನೆನಪುಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. We have good memories and we have bad memories. ನಮ್ಮಲ್ಲಿ ಕೆಟ್ಟ ನೆನಪುಗಳು ಇರ್ತವೆ, ಒಳ್ಳೆಯ ನೆನಪುಗಳು ಇರ್ತವೆ. Good memories, they bring joy, comfort and hope. ಒಳ್ಳೆ ನೆನಪುಗಳು ನಮಗೆ ಸಂತೋಷವನ್ನ, ನಿರೀಕ್ಷೆಯನ್ನ, ನಮ್ಮಲ್ಲಿ ಒಂದು ಉತ್ಸಾಹವನ್ನು ಹುಟ್ಟಿಸುತ್ತದೆ. But while the bad memories, it can haunt us. ಅದೇ ಕೆಟ್ಟ ನೆನಪುಗಳು ನಮ್ಮನ್ನ ಭಯಭೀತಿಗೊಳಿಸುತ್ತದೆ. It can leave us scarred. ಅದು ನಮ್ಮನ್ನ ಬಹಳ ಒಂದು ಭಯದ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನಡೆಸುತ್ತದೆ. Bad memories, ಈ ಕೆಟ್ಟ ನೆನಪುಗಳು it will not cherish good blessings. ಅದು ನಮಗೆ ಒಳ್ಳೆ ಆಶೀರ್ವಾದವನ್ನ ನಮಗೆ ತಂದು ಕೊಡುವುದಿಲ್ಲ. Church, if you don't understand what Paul is speaking here, ಪೌಲನು ಏನನ್ನ ಮಾತನಾಡುತ್ತಿದ್ದಾನೆ ಅನ್ನೋದು ನಿಮಗೆ ಅರ್ಥವಾಗಲಿಲ್ಲ ಎನ್ನುವುದಾದರೆ it will put us on the wrong side. ಅದು ನಮ್ಮನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸುತ್ತದೆ. Paul is not telling to forget all memories. ಪೌಲನು ಇಲ್ಲಿ ಎಲ್ಲಾ ನೆನಪುಗಳನ್ನು ನೀವು ಮರೆತು ಬಿಡ್ರಿ ಅನ್ನೋದನ್ನ ಹೇಳ್ತಾ ಇಲ್ಲ. That bad memory, ಆ ಕೆಟ್ಟ ನೆನಪುಗಳು someday someone insulted you in certain place. ಯಾವುದೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಕೆಟ್ಟ ರೀತಿಯಲ್ಲಿ ನಿಮ್ಮನ್ನ ನಿಂದೆ ಮಾಡಿರಬಹುದು. Even if today if you remember such things, ಇವತ್ತಿನ ದಿವಸ ನೀವು ಅದನ್ನ ಈಗಲೂ ಕೂಡ ನೆನಪಿಸಿಕೊಳ್ಳುತ್ತಿರುವುದಾದ್ರೆ makes your heart bitter and poisonous. ನಿಮ್ಮ ಹೃದಯವನ್ನ ಅದು ಬಹಳ ವಿಷವಾಗಿ ಕಹಿಯಾಗಿ ಮಾರ್ಪಡಿಸುತ್ತದೆ. When your heart becomes poisonous, ಯಾವಾಗ ನಿಮ್ಮ ಹೃದಯ ವಿಷವಾಗಿ ಮಾರ್ಪಡುತ್ತದೋ Holy Spirit cannot live inside of you. ಪರಿಶುದ್ಧಾತ್ಮನು ಆ ಹೃದಯದಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ, ನಿಮ್ಮ ಒಳಗಡೆ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ.
memory, ಆ ಕೆಟ್ಟ ನೆನಪುಗಳು where you were insulted, ನೀವು ಯಾವ ಸ್ಥಳದಲ್ಲಿ ನಿಂದೆಯನ್ನು ಅನುಭವಿಸಿರೋ ಆ ಒಂದು ಕೆಟ್ಟ ನೆನಪು if you remember it again and again, ಮತ್ತೆ ತಿರುಗಿ ತಿರುಗಿ ಅದನ್ನು ನೀವು it ನೆನಪಿಸಿಕೊಳ್ಳುವುದಾದರೆ will inspire to take a revenge on that person. ಆ ವ್ಯಕ್ತಿಯ ಮೇಲೆ ನೀವು ದ್ವೇಷ ಸಾಧಿಸುವಂತೆ ಸೇಡು ತೀರಿಸುವಂತೆ ನಿಮ್ಮನ್ನು ನಡೆಸುತ್ತದೆ. That's why Paul says you need to forget the past things and remember and go forward to which is ahead of you. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾ ಇದ್ದಾರೆ, ನಿಮ್ಮ ಹಳೆಯ ಆ ಕೆಟ್ಟ ನೆನಪುಗಳನ್ನು ಮರೆತು ಬಿಡ್ರಿ ಮತ್ತು ನಿಮ್ಮ ಮುಂದೆ ಇರುವಂತಹ ಕ್ರಿಸ್ತನು ಎಂಬ ಗುರಿಯನ್ನು ಹಿಡಿದುಕೊಂಡು ಎದೆ ಬೊಗ್ಗಿದವರ ಮುಂದೆ ಸಾಗಿರಿ. You know, your past life of sin, you need to forget it. ನಿಮ್ಮ ಒಂದು ಆ ಹಳೆಯ ಜೀವಿತದಲ್ಲಿರುವಂತಹ ಪಾಪವನ್ನು ನೀವು ಬಿಟ್ಟು ಬಿಡಬೇಕು. Hallelujah. ನೀವು ಅದನ್ನು ಮರೆತು ಬಿಡಬೇಕು. Just are understanding this message. ನೀವು ಒಂದು ಸಂದೇಶವನ್ನು ಅರ್ಥ Let me ಮಾಡಿಕೊಳ್ಳುತ್ತೀರಾ? give an example. ನಿಮಗೆ ಉದಾಹರಣೆಯನ್ನು ಒಂದನ್ನು You ಕೊಡುತ್ತೇನೆ. know, one day when I was sleeping, I was not fully asleep. ಒಂದು ದಿವಸ ನಾನು ಮಲಗಿರುವಾಗ ಸಂಪೂರ್ಣವಾಗಿ ಮಲಗಿರಲಿಲ್ಲ. I was remembering some old memory. ನನ್ನ ಹಳೆಯ ನೆನಪುಗಳನ್ನು ನಾನು ನೆನಪಿಸಿಕೊಳ್ಳುತ್ತಿದ್ದೆ. So that was a bad memory. ಅದು ಒಂದು ತಪ್ಪಾದ ಒಂದು ಕೆಟ್ಟ ಒಂದು I was ನೆನಪುಗಳಾಗಿತ್ತು. remembering how that person hurt me. ಆ ಒಂದು ವ್ಯಕ್ತಿ ನನಗೆ ಯಾವ ರೀತಿಯಲ್ಲಿ ನೋಯಿಸಿದ ಅನ್ನೋದನ್ನು ನಾನು ನೆನಪು ಮಾಡಿಕೊಳ್ಳುತ್ತಾ ಇದ್ದೆ. Suddenly, Holy Spirit told me, ಆ ತಕ್ಷಣವೇ ಪರಿಶುದ್ಧಾತ್ಮನು ನನಗೆ ಈ ರೀತಿಯಲ್ಲಿ ತಿಳಿಸಿದ, stop thinking this old memory. ಈ ಒಂದು ಹಳೆಯ ನೆನಪು ಮಾಡುವುದನ್ನ ಬಿಟ್ಟು ಬಿಡು, ನಿಲ್ಲಿಸು. Why don't you think about or sing some godly songs? ಆವಾಗ ಪರಿಶುದ್ಧಾತ್ಮನು ನನಗೆ ಒಂದು ಒಳ್ಳೆಯ ದೇವರ ಹಾಡನ್ನು ಹಾಡುವಂತೆ ನಡೆಸಿದನು. You know the song, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು. This song you know, right? ಈ ಹಾಡು ನಿಮಗೆ ಗೊತ್ತಿದೆಯಲ್ಲ? You know, sing that song if anyone knows it, just to 1 or 2 lines. ಯಾರಾದ್ರೂ ಆ ಹಾಡಿದ್ರೆ ಗೊತ್ತಿದ್ರೆ ಒಟ್ಟಾಗಿ ಹಾಡ್ರಿ. Shall we sing it together? ಈ ಸಮಯದಲ್ಲಿ ಒಟ್ಟಾಗಿ ಹಾಡೋಣ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. You know, my God made me to sing this song that night. ದೇವರು ಆ ರಾತ್ರಿಯಲ್ಲಿ ನನಗೆ ಈ ಹಾಡನ್ನ ಹಾಡೋದಕ್ಕೆ ಪ್ರೇರೇಪಿಸಿದಾಗ So what is the meaning of this song? ಈ ಒಂದು ಹಾಡಿನ ಒಂದು ಅರ್ಥ ಏನಾಗಿದೆ? My heart sing the glory of God. ನನ್ನ ಹೃದಯವೇ ದೇವರ ಮಹಿಮೆಯನ್ನು ಕೊಂಡಾಡು. So this was what God was teaching me. ಇದು ನನಗೆ ದೇವರ ಆತ್ಮನು ಕಲಿಸಿಕೊಡುತ್ತಿದ್ದನು. So that is when this part of message came into my heart. ಆವಾಗಲೇ ಈ ಒಂದು ಸಂದೇಶದ ಭಾಗ ನನ್ನ ಹೃದಯದಲ್ಲಿ ಬಂತು. Just whenever you are sleeping, ನೀವು ಮಲಗುವಂತ ಸಂದರ್ಭದಲ್ಲಿ what do you remember? ನೀವು ಏನನ್ನು If you ನೆನಪಿಸಿಕೊಳ್ಳುತ್ತೀರಿ? remember your bad memories, ಒಂದು ವೇಳೆ ಕೆಟ್ಟ ನೆನಪುಗಳನ್ನು ನೆನಪಿಸಿಕೊಳ್ಳೋದಾದರೆ Holy Spirit cannot live with you. ಪರಿಶುದ್ಧಾತ್ಮನು ನಿಮ್ಮ ಜೊತೆ ಜೀವಿಸಲು ಸಾಧ್ಯವಿಲ್ಲ. What was the past life of Paul? ಪೌಲನ ಒಂದು ಹಳೆಯ ಜೀವಿತ ಏನಾಗಿತ್ತು? You know, he was a persecutor. ಆತನೊಬ್ಬ ಹಿಂಸಕನಾಗಿದ್ದ. You know, he was a Saul of Tarsus. ಆತನ ದಾಸಿನ ಒಂದು ಸೌಲನಾಗಿದ್ದ ಅನ್ನೋದನ್ನು ನಾವು ನೋಡ್ತಾ He ಇದ್ದೇವೆ. consented to the death of Stephen. ಆತನು ಸ್ಟೆಫನನ ಒಂದು ಸಾವಿನಲ್ಲಿ ಆತನು ಸಮ್ಮತಿಯನ್ನು ಹೊಂದಿದ್ದನು ಅನ್ನೋದನ್ನು ನಾವು ನೋಡ್ತಾ You know, ಇದ್ದೇವೆ. that was his past life. ಆತನ ಒಂದು ಹಳೆಯ ಜೀವಿತ ಅದಾಗಿತ್ತು. What was his life after conversion? ಆತನು ತನ್ನನ್ನು ಮಾರ್ಪಾಟುಗೊಳಿಸಿದ ನಂತರ ಕ್ರಿಸ್ತನಿಂದ ಮಾರ್ಪಾಡು ಹೊಂದಿದ ನಂತರ ಆತನ ಜೀವಿತ He was no more Saul of Tarsus, but he was Paul, the servant of God. ಆತನು ತಾರ್ಸಿನ ಸೌಲನಾಗಿರಲಿಲ್ಲ, ಆತನು ದೇವರ ಸೇವಕನಾದ ಪೌಲನಾಗಿರುತ್ತಾರೆ ಎಂದು ನಾವು No, ನೋಡ್ತಾ he ಇದ್ದೇವೆ. was not a persecutor, but he is being persecuted for the sake of Christ. ಆತನ ಹಿಂಸಕನಾಗಿ ನಿಲ್ಲಲಿಲ್ಲ, ಕ್ರಿಸ್ತನಿಗೋಸ್ಕರ ಹಿಂಸೆಯನ್ನ ಸಹಿಸಿಕೊಳ್ಳುವಂತ He ವ್ಯಕ್ತಿಯಾದ was even ready to die and offer himself as a drink offering. ಆತನು ತನ್ನನ್ನು ತಾನು ಸಾಯುವುದಕ್ಕೂ ಆತನು ಸಿದ್ಧನಾಗಿದ್ದನು. ಪಾನ ದ್ರವ್ಯವಾಗಿ ಸಮರ್ಪಿಸಲ್ಪಡುವುದಕ್ಕೋಸ್ಕರ ಆತನು He ಸಿದ್ಧನಾಗಿದ್ದನು. was ready to preach the gospel everywhere, write epistles to the churches. ಆತನು ಎಲ್ಲಾ ಕಡೆ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧನಾದರು ಮತ್ತು ಅದೇ ರೀತಿಯಲ್ಲಿ ಅನೇಕ ಜನರಿಗೆ ಪತ್ರಿಕೆಗಳನ್ನ ಬರೆಯುವುದಕ್ಕೆ, ಅನೇಕ ಸಭೆಗಳಿಗೆ ಪತ್ರಿಕೆಗಳನ್ನು ಬರೆಯುವುದಕ್ಕೆ But what ಸಿದ್ಧನಾದರು. was the problem with the people around Paul? ಪೌಲನ ಸುತ್ತಲೂ ಇದ್ದಂತ ಜನರ ಒಂದು ಅವಸ್ಥೆ ಏನಾಗಿತ್ತು? No, they were talking about the Paul's past life. ಅವರು ಏನನ್ನ ಮಾತನಾಡುತ್ತಿದ್ದರು ನೋಡುವಾಗ ಪೌಲನ ಹಳೆಯ ಜೀವಿತದ ಬಗ್ಗೆ You ಮಾತನಾಡುತ್ತಿದ್ದರು. know, he was a persecutor. ಆತನೊಬ್ಬ ಹಿಂಸಕನಾಗಿದ್ದ. He was insulting godly people. ಆತನು ದೇವ ಜನರನ್ನ ನಿಂದೆ ಮಾಡುತ್ತಾ ಇದ್ದ. You know, he was a bad man. ಆತನೊಬ್ಬ ಕೆಟ್ಟ ಮನುಷ್ಯರು. You know, people were talking about Paul's past life. ಪೌಲನ ಒಂದು ಹಳೆಯ ಜೀವಿತವನ್ನ ಆತನ ಸುತ್ತಲಿದ್ದಂತ ಜನರು That ಮಾತನಾಡುತ್ತಾರೆ. was a time when Paul write this verse to the Philippians. ಆವಾಗಲೇ ಫಿಲಿಪಿಯರಿಗೆ ಈ ಒಂದು ವಾಕ್ಯವನ್ನ ಅಲ್ಲಿ ಫಿಲಿಪಿಯರಿಗೆ ಈ ರೀತಿಯಲ್ಲಿ You know, ಬರೆಯುತ್ತಿದ್ದಾರೆ. he understood people's concern, and this is when he writes Philippians chapter 3 verses 13 and 14. ಈ ಜನರ ಆಲೋಚನೆಗಳನ್ನು ಅರಿತುಕೊಂಡಂತ ಪೌಲನು ಫಿಲಿಪಿಯರಿಗೆ ಈ ರೀತಿಯಲ್ಲಿ 3ನೇ ಅಧ್ಯಾಯ 13-14 ವಚನದಲ್ಲಿ ಈ ರೀತಿಯಲ್ಲಿ ಬರೆಯುತ್ತಿದ್ದಾರೆ. Forgetting what is behind and straining to
toward what is ahead. ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಹೋಗುತ್ತಿದ್ದೇನೆ. Paul says to this, Paul- the Philippians church, ಪೌಲನು ಇದನ್ನ ಫಿಲಿಪ್ಪಿಯದಲ್ಲಿ ಕಟ್ಟಲ್ಪಟ್ಟಂತಹ ಸಭೆಯ ವಿಚಾರವಾಗಿ ಸಭೆಯವರಿಗೆ ಈ I ರೀತಿಯಲ್ಲಿ want to ಮಾತನಾಡಿದ್ದಾನೆ. forget the old memories. ನನಗೆ ಹಳೆಯ ನೆನಪುಗಳನ್ನ ನಾನು ಮರೆತು ಬಿಡಬೇಕೆಂದಿದ್ದೇನೆ. I want to bury in the grave of past. ಆ ಒಂದು ಹಳೆಯ ಒಂದು ನೆನಪುಗಳನ್ನ ನಾನು ಸಮಾಧಿಯಲ್ಲಿ ಹೂತಾಕಲು ಬಯಸುತ್ತೇನೆ. What about good memories? ಅದು ಒಳ್ಳೆಯ ನೆನಪುಗಳ ಕಥೆ ಏನು? One day you prayed, ಒಂದು ದಿವಸ ನೀವು ಪ್ರಾರ್ಥನೆ ಮಾಡಿ and God answered your prayers in unexpected way. ದೇವರು ನಿರೀಕ್ಷಿಸಲಾರದ ರೀತಿಯಲ್ಲಿ ದೇವರು ನಿಮ್ಮ ಒಂದು ಪ್ರಾರ್ಥನೆಗೆ ಉತ್ತರವನ್ನು You ದಯಪಾಲಿಸಿದರು. shouldn't forget these memories. ಇಂಥ ನೆನಪುಗಳನ್ನು ಎಂದಿಗೂ ನೀವು ಮರೆಯಬಾರದು. If you forget what God has done in your life, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತಹ ವಿಚಾರಗಳನ್ನ ನೀವು ಮರೆತು you ಬಿಡೋದಾದ್ರೆ cannot glorify God. ನೀವು ದೇವರನ್ನು ಮಹಿಮೆಪಡಿಸಲು You ಸಾಧ್ಯವಿಲ್ಲ. cannot give thanks to God. ದೇವರಿಗೆ ನೀವು ವಂದನೆಯನ್ನು ಸಲ್ಲಿಸಲು You ಸಾಧ್ಯವಿಲ್ಲ. cannot testify God. ನೀವು ದೇವರಿಗೆ ಸಾಕ್ಷಿಯಾಗಿ ನಿಲ್ಲಲು ಸಾಧ್ಯವಿಲ್ಲ. Today God is telling you, ಆದ್ರೆ ದೇವರು ಇವತ್ತಿನ ದಿವಸ ಒಂದು ಮಾತನ್ನ ಹೇಳುತ್ತಿದ್ದಾರೆ. forget the old things. ಹಳೆಯ ವಿಚಾರ ಕೆಟ್ಟ ವಿಚಾರಗಳನ್ನ ಮರೆತು ಬಿಡ್ರಿ. But remember what God has done in your life. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡಿರಿ. What is a good memory? ಆ ಒಂದು ಒಳ್ಳೆಯ ನೆನಪುಗಳು ಯಾವುದಾಗಿದ್ದಾವೆ? No, you did a mistake in your past life. ನಿಮ್ಮ ಜೀವಿತದಲ್ಲಿ ಹಳೆಯ ಜೀವಿತದಲ್ಲಿ ನೀವು ತಪ್ಪುಗಳನ್ನ ಮಾಡಿರಬಹುದು. God punished you. ದೇವರು ನಿಮಗೆ ಶಿಕ್ಷಿಸಿರಬಹುದು. You learned a mistake. You learned from that mistake. ಆ ಒಂದು ತಪ್ಪಿನಿಂದ ನೀವು ಕಲಿತುಕೊಂಡಿದ್ದೀರಿ. That's a good memory or bad memory? ಅದು ಒಳ್ಳೆಯ ನೆನಪ ಅಥವಾ ಕೆಟ್ಟ ನೆನಪ? That's a good memory. ಅದು ಒಳ್ಳೆಯ ನೆನಪಾಗಿದೆ. You must remember it. ನೀವು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. For example, ಉದಾಹರಣೆಯಾಗಿ if you read in the Old Testament, ನೀವು ಹಳೆಯ ಒಡಂಬಡಿಕೆಯಲ್ಲಿ ಓದುವುದಾದರೆ when people they crossed the Jordan River, ಅಲ್ಲಿ ಇಸ್ರೇಲರು ಯೋರ್ದಾನ್ ಹೊಳೆಯನ್ನು ದಾಟಿದ ನಂತರ when they were entering into the promised ಅವರು land, ವಾಗ್ದಾನ ದೇಶಕ್ಕೆ ಪ್ರವೇಶಿಸುವಾಗ you remember what God commanded them? ದೇವರು ಅವರಿಗೆ ಯಾವ ಆಜ್ಞೆಯನ್ನು ಕೊಟ್ಟರೆ ನೆನಪಿದೆಯೇ? Bring the 12 stones from the Jordan River. ಆ ಯೋರ್ದಾನ್ ಹೊಳೆಯಿಂದ 12 ಕಲ್ಲುಗಳನ್ನು ತಂದು ದಡದಲ್ಲಿ ಇಡಿರಿ ಅನ್ನೋದನ್ನ ದೇವರಲ್ಲಿ And ಆಜ್ಞಾಪಿಸಿದ್ದಾರೆ. build a memorial so that you can remember them and you can teach for your future generation. ಆ ಕಲ್ಲುಗಳನ್ನ ತಂದು ದಡಗಳಲ್ಲಿ ಅಲ್ಲಿ ಇಡ್ರಿ. ಆವಾಗ ನೀವು ಮುಂದೆ ಬರುವಂತ ತಲೆಮಾರಿಗೆ ನಮ್ಮ ಜೀವಿತದಲ್ಲಿ ಈ ರೀತಿಯಲ್ಲಿ ದೇವರು ಮಾಡಿದ್ದಾನೆ ಅನ್ನೋದನ್ನ See, ಕಲಿಸಬಹುದು. God is teaching you need to build a memorial in your life. ದೇವರು ನಿಮಗೆ ಈ ರೀತಿಯಲ್ಲಿ ಕಲಿಸಿಕೊಡುತ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯದ ವಿಚಾರವಾಗಿ ನೆನಪುಗಳನ್ನ ನೀವು ಸಿದ್ಧ ಮಾಡಬೇಕು. If you come to the New Testament, ನೀವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ Jesus taught us in Luke chapter 22. ಯೇಸು ಕ್ರಿಸ್ತನ ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ Do this in remembrance of my death and resurrection. ನನ್ನ ಮರಣದ ನಿಮಿತ್ತವಾಗಿ ನನ್ನ ಒಂದು ಪುನರುತ್ಥಾನದ ನಿಮಿತ್ತವಾಗಿ ಈ ಒಂದು ಕಾರ್ಯವನ್ನ ಮಾಡಿರಿ ಅನ್ನೋದನ್ನ The ಹೇಳಿದ್ದಾರೆ. Holy Communion that we do today, ಇವತ್ತಿನ ದಿವಸ ಕರ್ತನ ಮೇಜಲ್ಲಿ ನಾವು ಏನು ಭಾಗಿಯಾಗುತ್ತೇವೆ? we are remembering what Jesus did on the cross. ಯೇಸು ಕ್ರಿಸ್ತರು ಆ ಶಿಲುಬೆಯಲ್ಲಿ ಮಾಡಿದ ಕಾರ್ಯವನ್ನ ನಾವು ಪ್ರತಿ ಸಾರಿ ಕೂಡ ನೆನಪಿಸಿಕೊಂಡು ಅದನ್ನು ಆಚರಿಸುತ್ತೇವೆ. We will do it until the coming of Jesus Christ. ಯೇಸು ಕ್ರಿಸ್ತರು ಬರುವ ತನಕ ಆ ಕಾರ್ಯವನ್ನು ನಾವು ಮಾಡುತ್ತೇವೆ. Hallelujah. Hallelujah. Just how to do, what to do with our good memories. ಸಭೆ ನಮ್ಮ ಒಳ್ಳೆಯ ನೆನಪುಗಳ ಜೊತೆ ನಾವು ಏನು ಮಾಡೋಣ? Number 1, ಮೊದಲನೇದಾಗಿ remember and give thanks to God. ದೇವರ ಸನ್ನಿಧಾನದಲ್ಲಿ ನಿಂತು ಅದನ್ನು ನೆನಪಿಸಿಕೊಂಡು ಅದಕ್ಕೆ ಸ್ತೋತ್ರ ಮಾಡೋಣ. This is what Moses said in Deuteronomy chapter 4 verse number 9. ಮೋಶೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ. Deuteronomy chapter 4 verse number 9. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ This ವಚನ. is what Moses is speaking to his people. ಇಲ್ಲಿ ಮೋಶೆಯು ತನ್ನ ಜನರ ಜೊತೆ ಇಸ್ರಾಯೇಲ್ ಜೊತೆ ಈ ರೀತಿಯಲ್ಲಿ People, ಮಾತನಾಡುತ್ತಿದ್ದಾನೆ. take care and keep your soul diligently lest you forget the things that your eyes have seen, lest they depart from your heart all the days of your life. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. No, this is what you do with your good memories. ನಿಮ್ಮ ಒಳ್ಳೆಯ ನೆನಪುಗಳ ವಿಚಾರವಾಗಿ ನೀವು ಈ ಕಾರ್ಯವನ್ನು ಮಾಡಬೇಕು. Number 2, you ಎರಡನೇದಾಗಿ need to share your testimony. ನಿಮ್ಮ ಒಂದು ಸಾಕ್ಷಿಯನ್ನು ನೀವು ಹಂಚಿಕೊಳ್ಳಬೇಕು. Because your story can inspire others who are going through your same struggles. ಯಾಕಂದ್ರೆ ನಿಮ್ಮ ರೀತಿಯಲ್ಲೇ ಯಾರು ಶೋಧನೆಗಳನ್ನ ಹಾದು ಹೋಗುತ್ತಿದ್ದಾರೋ ನಿಮ್ಮ ಒಂದು ಕಥೆ, ನಿಮ್ಮ ಒಂದು ಸಾಕ್ಷಿ ಅವರನ್ನ ಉತ್ಸಾಹಪಡಿಸುತ್ತೆ, ಅವರನ್ನ ಬಿಡುಗಡೆಗೊಳಿಸುತ್ತೆ. So share your gospel, share your testimony. ನಿಮ್ಮ ಸಾಕ್ಷಿಯನ್ನ ಸುವಾರ್ತೆ ರೂಪವಾಗಿ ಅದನ್ನ ಸಾರುವವರಾಗಿ. So number 3, ಮೂರನೇದಾಗಿ build memorials. ನಿಮ್ಮ ಒಂದು ನೆನಪುಗಳನ್ನ ನೆನಪಿನ ಒಂದು ಕಾಣಿಕೆಯ ರೀತಿಯಲ್ಲಿ ಅದನ್ನ ಕಟ್ಟುವವರಾಗಿ. How can you build a memorial? ಈ ನೆನಪಿನ ಕಾಣಿಕೆಗಳನ್ನು ನಾವು ಯಾವ ರೀತಿಯಲ್ಲಿ ಕಟ್ಟೋದು?
Can you go and bring some stone and can build a memorial? ಆ ಒಂದು ಕಲ್ಲನ್ನ ತಂದು ನನಗೆ ಈ ರೀತಿಯಲ್ಲಿ ಹಳೆ ಜೀವಿತದಲ್ಲಿ ಆಯ್ತು ಎಂದು ಅದನ್ನ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. You know what you can do? ನೀವೇನನ್ನ ಮಾಡಬಹುದು? You can have a scrapbook. ನಿಮಗೊಂದು ಸ್ಕ್ರಾಪ್ ಬುಕ್ ಅಂತ ಅನ್ಕೊಂಡು ಒಂದು ಪುಸ್ತಕವನ್ನ ಇಟ್ಟುಕೊಳ್ಳಬಹುದು. You can write how you prayed and how God answered your prayer. ನೀವು ಪ್ರಾರ್ಥನೆ ಯಾವ ರೀತಿ ನಾನು ಮಾಡಿದೆ, ಯಾವ ರೀತಿಯಲ್ಲಿ ದೇವರು ಉತ್ತರ ಕೊಟ್ಟರು ಅನ್ನೋದನ್ನ ಬರೆದಿಡಬಹುದು. So for example, what I do, I'll tell you. ಉದಾಹರಣೆಯಾಗಿ ನಾನೇನು ಮಾಡ್ತೇನೆ ನಿಮಗೆ ಹೇಳ್ತೇನೆ. We have the calendars, right? ನಮ್ಮಲ್ಲಿ ಕ್ಯಾಲೆಂಡರ್ ಇದೆಯಲ್ಲ. What day I prayed. ನಾನು ಯಾವ ದಿವಸ ನಾನು ಪ್ರಾರ್ಥನೆ ಮಾಡಿದೆ. I write on the calendar date. ನಾನು ಕ್ಯಾಲೆಂಡರ್ ಡೇಟ್ ನ ಮೇಲೆ ಆ ಪ್ರಾರ್ಥನೆ ಮಾಡಿದ ದಿನವನ್ನ ಪ್ರಾರ್ಥನೆ ವಿಷಯವನ್ನು ಬರೆಯುತ್ತೇನೆ. God answered my prayer. ತದನಂತರ ದೇವರು ಉತ್ತರ ಕೊಟ್ಟಂತದ್ದಿದೆ. I write the same thing on the calendar. ಅದೇ ಒಂದು ವಿಚಾರವನ್ನ ಆ ಒಂದು ಡೇಟ್ ಅಲ್ಲಿ ನಾನು ವಿಚಾರವನ್ನು ಬರೆಯುತ್ತೇನೆ. Even today I have the old calendar. ಇವತ್ತಿನ ದಿವಸ ಹಳೆ ಕ್ಯಾಲೆಂಡರ್ಗಳು ಕೂಡ ನನ್ನ ಬಳಿ ಇದ್ದಾವೆ. That is how I built my memorial. ನನ್ನ ಮೆಮೊರಿಯನ್ನು ಅಂದ್ರೆ ನೆನಪಿನ ವಿಚಾರಗಳನ್ನ ಯಾವ ರೀತಿಯಲ್ಲಿ ನಾನು ತೆಗೆದಿದ್ದೇನೆ ಆ ರೀತಿಯಲ್ಲಿ ತೆಗೆದಿದ್ದೇನೆ. 2024 so many memorials are written on the calendar. 2024ನೇ ಇಸವಿಯಲ್ಲಿ ದೇವರು ನನಗೆ ಅದ್ಭುತ ಮಾಡಿದಂತಹ ನೆನಪುಗಳನ್ನ ಆ ಕ್ಯಾಲೆಂಡರ್ ಅಲ್ಲಿ ಬರೆದಿದ್ದೇನೆ. Still I can remember November 14th last year God did a miracle in my life. ನವೆಂಬರ್ ತಿಂಗಳ 14ನೇ ತಾರೀಕಿನಲ್ಲಿ ದೇವರು ದೊಡ್ಡ ಒಂದು ಅದ್ಭುತವನ್ನ ನನ್ನ ಜೀವಿತದಲ್ಲಿ ಈಗಲೂ ಕೂಡ ನಾನು ನೆನಪಿಸಿಕೊಳ್ಳುತ್ತೇನೆ. ಅದನ್ನ ನಾನು ಕ್ಯಾಲೆಂಡರ್ ಅಲ್ಲಿ ನಾನು ಬರೆದಿದ್ದೇನೆ. Don't come to my room and see what I have written. ನಾನು ಏನನ್ನ ಬರೆದಿದ್ದೇನೆ ಅನ್ನೋದನ್ನ ಕ್ಯಾಲೆಂಡರ್ ಅಲ್ಲಿ ಬಂದು ನೋಡೋದಕ್ಕೆ ಪ್ರಯತ್ನ That's ಮಾಡಬೇಕು. a memorial for me. ಅದು ನನಗೋಸ್ಕರ ಇರುವಂತಹ ನೆನಪುಗಳಾಗಿವೆ. Every day I want to see what God had done in my life. ಪ್ರತಿ ದಿನವೂ ಕೂಡ ದೇವರು ನನ್ನ ಜೀವಿತದಲ್ಲಿ ಏನನ್ನ ಮಾಡುತ್ತಾನೆ ಮಾಡಿದ್ದಾನೆ ಅನ್ನೋದನ್ನ ನಾನು ನೋಡಬೇಕೆಂದು ಬಯಸುತ್ತೇನೆ. Someday when people ask me, certain man asked me, why are you still keeping this 2024 calendar? ಕೆಲವು ಒಬ್ರು ವ್ಯಕ್ತಿ ನನ್ನ ಈ ರೀತಿಯಲ್ಲಿ ಕೇಳಿದ್ರು, ಈ ಒಂದು ಕ್ಯಾಲೆಂಡರ್ ಅನ್ನ 2024ನೇ ಇಸವಿಯ ಕ್ಯಾಲೆಂಡರ್ ಯಾಕೆ ನೀನು ಇಟ್ಟಿದ್ದೀಯ ಅಂತ ಕೇಳಿದ್ರು. I showed the date and this is what God had done in my life. ನಾನು ಈ ರೀತಿಯಲ್ಲಿ ಡೇಟ್ ಅನ್ನು ತೋರಿಸಿ ಅವರಿಗೆ ಈ ರೀತಿ ಹೇಳಿದೆ, ದೇವರು ಈ ಕಾರ್ಯವನ್ನ ಈ ದಿನದಲ್ಲಿ ನನ್ನ ಜೀವಿತದಲ್ಲಿ ಮಾಡಿದ್ದಾನೆ. And I want to keep the calendar until my death. ಅದಕ್ಕೋಸ್ಕರವಾಗಿ ಈ ಕ್ಯಾಲೆಂಡರ್ ಅನ್ನು ನನ್ನ ಸಾಯುವವರೆಗೂ ನಾನು ಈ ಕ್ಯಾಲೆಂಡರ್ ಅನ್ನ ನೋಡುವುದಕ್ಕೂ ಮತ್ತು ಅದನ್ನು ನೆನಪಿಸುವುದಕ್ಕೂ ಇಟ್ಟುಕೊಳ್ಳಬೇಕೆಂದು ಬಯಸುತ್ತೇನೆ. Hallelujah. Hallelujah. You know, you can do certain like these things in your life. ನಿಮ್ಮ ಜೀವಿತದಲ್ಲಿ ಈ ರೀತಿಯ ಕಾರ್ಯಗಳನ್ನು ನೀವು ಮಾಡಬಹುದು. Number 4. ನಾಲ್ಕನೇದಾಗಿ, you can, when you have the good memories, ನಿಮಗೆ ಯಾವಾಗ ಒಳ್ಳೆಯ ನೆನಪುಗಳಿರ್ತವೋ that can make you trust in God's faithfulness. ಅದು ದೇವರ ನಂಬಿಕೆಯ ವಿಚಾರವಾಗಿ ನೀವು ಭರವಸೆ ಇಡುವಾಗ ನಿಮ್ಮನ್ನು ನಡೆಸುತ್ತದೆ. You can trust more and more in God. ನೀವು ದೇವರಲ್ಲಿ ಹೆಚ್ಚಾಗಿ ನಂಬಿಕೆಯನ್ನು ಇಡಬಹುದು. When you face new challenges, ನಿಮ್ಮ ಜೀವಿತದಲ್ಲಿ ಹೊಸ ಸವಾಲುಗಳನ್ನು ನೀವು ಎದುರಿಸುವಾಗ good old memory can bring you faith and cherish new blessings in your life. ಹಳೆಯ ನೆನಪುಗಳು, ಹಳೆಯ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಅದನ್ನು ನಿಮ್ಮನ್ನ ಪುನಶ್ಚೇತನಗೊಳಿಸುತ್ತದೆ ಮತ್ತು ನಿಮ್ಮನ್ನ ನಡೆಸುತ್ತದೆ. If you read Psalm chapter 77 verse number 11, ಕೀರ್ತನೆ 77ನೇ ಅಧ್ಯಾಯ 11ನೇ ವಚನವನ್ನು ನೋಡುವುದಾದರೆ, it says, I will remember the deeds of the Lord. Yes, I will remember your wonders of old. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. Hallelujah. Hallelujah. Today God has taught us one thing. ದೇವರು ನಮಗೆ ಒಂದನ್ನು ಇವತ್ತಿನ ದಿವಸ What you should do with the bad memories. ನಾವು ಕೆಟ್ಟ ನೆನಪುಗಳ ಜೊತೆ ಏನ್ ಮಾಡಬೇಕು? What you should do with the good memories. ನಮ್ಮ ಒಳ್ಳೆಯ ನೆನಪುಗಳ ಜೊತೆ ನಾವು ಏನ್ ಮಾಡಬೇಕು? Bad memory ಕೆಟ್ಟ ನೆನಪುಗಳು can poison our heart. ಅದು ನಮ್ಮ ಹೃದಯವನ್ನು ವಿಷಗೊಳಿಸುತ್ತದೆ. It can haunt us. ಅದು ನಮ್ಮನ್ನು Leave ಭಯಭೀತಿಗೊಳಿಸುತ್ತದೆ. our heart as a scar. ಅದು ನಮ್ಮ ಒಂದು ಹೃದಯದಲ್ಲಿ ಒಂದು ನೋವಿನ ಕೆಟ್ಟ ಒಂದು ರೀತಿಯ ನೋವಿನ ರೀತಿಯಲ್ಲಿ, ಗಾಯದ ರೀತಿಯಲ್ಲಿ ಬೆಳೆಯುತ್ತದೆ. So with the good memories, ಒಳ್ಳೆಯ ಒಂದು ನೆನಪುಗಳು your faith will be boosted. ನಿಮ್ಮ ಒಂದು ನಂಬಿಕೆ It is ಹೆಚ್ಚಿಸಲ್ಪಡುತ್ತದೆ. like a road map for your future. ಅದು ನಿಮ್ಮ ಜೀವಿತದಲ್ಲಿ ಒಂದು ಮಾರ್ಗಸೂಚಿಯಾಗಿ When ಮಾರ್ಪಡುತ್ತದೆ. you are sleeping, ನೀವು ಯಾವಾಗ ಮಲಗಿರುತ್ತೀರೋ, when you are alone, ನೀವು ಯಾವಾಗ ಒಬ್ಬರೇ ಇರ್ತಾರೆ, think what God has done in your life. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ವಿಚಾರಗಳನ್ನು ನೆನಪಿಸಿಕೊಳ್ಳಿರಿ. You know, forget what people have done in your life. ನಿಮ್ಮ ಜೀವಿತದಲ್ಲಿ ಜನರು ಏನನ್ನ ಮಾಡಿದ್ದಾರೆ ಅದನ್ನ ಮರೆತು ಬಿಡ್ರಿ. Remember what God has done in your life. ದೇವರು ಏನನ್ನ ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಅದನ್ನ That will ನೆನಪಿಸಿಕೊಳ್ಳಿ. fill your heart with the Holy Spirit. ಅದು ನಿಮ್ಮನ್ನ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತದೆ. Hallelujah. Hallelujah. Praise the Lord. ಅದರ But ಪರಿಶುದ್ಧ this ನಾಮಕ್ಕೆ everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Philippians chapter 3 verse number 13 and 14. ಫಿಲಿಪ್ಪಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13, 14ನೇ ವಚನದ ಪ್ರಕಾರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ಮುಂಜಾವಿನ ಪ್ರಾರ್ಥನೆಯಲ್ಲಿ ಎದ್ದು ಬರುವುದಕ್ಕೆ ಒಟ್ಟಂದ ನಿನ್ನ ಮಹಾಕೃಪೆಗಾಗಿ ನನಗೆ ಸ್ತೋತ್ರ. ಕರ್ತನೆ, ಎದ್ದು ಬಂದು ಇಲ್ಲಿ ಕುಳಿತಿದ ನಿಮಿತ್ತವಾಗಿ
ಕರ್ತನೇ ರಾಜ, ನಮಗೆ ಒಳ್ಳೆಯ ನೆನಪುಗಳನ್ನ, ಕೆಟ್ಟ ನೆನಪುಗಳನ್ನ ನಾವು ಏನು ಮಾಡಬೇಕೆಂದು ತಿಳಿಸಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಕರ್ತನೇ, ಕೆಟ್ಟ ನೆನಪುಗಳು ಒಂದು ವೇಳೆ ಸ್ವಾಮಿ ನಮ್ಮ ಹೃದಯದಲ್ಲಿ ವಿಷದ ರೀತಿಯಲ್ಲಿ ಇರುವುದಾದರೆ, ಕೈ ಭಾವನೆ ಇರುವುದಾದರೆ, ಅದನ್ನೆಲ್ಲವನ್ನ ತೆಗೆದು ಕರ್ತನ ಮರೆತು ಬಿಡುವಾಗ ಸಾಹಸವನ್ನ ಚಾಚು. ಒಂದು ವೇಳೆ ಕರ್ತನೆ, ಕರ್ತನು ನೀನು ಸ್ವಾಮಿ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನ, ಮಾತ್ಕಾರಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಿ ಅಂತ ನೆನಪುಗಳಿರುವುದಾದರೆ, ಅದನ್ನ ಮತ್ತೆ ತಿರುಗಿ ಅದನ್ನ ನೆನಪಿಸಿಕೊಂಡು ನಿನಗೆ ಸ್ತೋತ್ರ ಮಾಡುವ ಹಾಗೆ ಕರ್ತನೆ, ಇನ್ನೊಬ್ಬರಿಗೆ ನಮ್ಮ ಬಾಯಿಯ ಮುಖಾಂತರವಾಗಿ ಅದನ್ನ ಸಾಕ್ಷಿ ಹೇಳುವ ಹಾಗೆ ನಮಗೆ ಸಾರಸ್ಯವನ್ನ ಚಾಚು ಸ್ವಾಮಿ. ಅದರಿಂದ ನಾವು ಉತ್ಸಾಹವನ್ನು ಹೊಂದುವ ಹಾಗೆ, ಪುರಕ್ಷೇತನವನ್ನ ಹೊಂದುವ ಹಾಗೆ, ನಾವೀಗ ಹಾದು ಹೋಗ್ತಿರುವ ಶೋಧನೆಯಲ್ಲಿ ಜಯವನ್ನು ಹೊಂದುವಾಗ ನಮಗೆ ಸಹಾಯ ಮಾಡು ಕರ್ತನೆ. ಇದಕ್ಕೆ ವಿರುದ್ಧವಾಗಿ ಸೈತಾನನು ನಮ್ಮನ್ನ ಕುಗ್ಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ, ಆಮೆನ್.